ಒಬ್ಬ ಸಾಮಾನ್ಯ ಹುಡುಗ, ಆದರೆ ಅವನ ಕೈಯಲ್ಲಿ ಒಂದು ಅಸಾಮಾನ್ಯ ಶಕ್ತಿ ಬಂದಾಗ ಜೀವನವೇ ಹೇಗೆ ತಿರುವು ತಗೊಳ್ಳುತ್ತೆ ಗೊತ್ತಾಗಬೇಕಾದ್ರೆ ಈ ವಿಡಿಯೋ ಪೂರ್ತಿ ನೋಡಿ. ಕತೆ ಹೆಸರು ಅವನ ಜೀವನದ ಡಿಲೀಟ್ ಬಟನ್. ಅರುಣ್ ಒಂದು ಸಾದಾ ಮಧ್ಯಮ ವರ್ಗದ ಕುಟುಂಬಕ್ಕೆ ಸೇರಿದ ಹುಡುಗ. ಹಳ್ಳಿ ಮೂಲದವನಾದರೂ ನಗರದಲ್ಲಿ ಸಾಫ್ಟ್ವೇರ್ ಜಾಬ್ ಮಾಡ್ತಿದ್ದ. ಅವನ ಜೀವನದಲ್ಲಿ ಒಂದೇ ಸಮಸ್ಯೆ, ಅವನು ಯಾವ ನಿರ್ಧಾರ ಮಾಡಿದರೂ ತಪ್ಪೇ ಆಗ್ತಿತ್ತು. ಯಾವ ಸಂಬಂಧ ಸೇರ್ಪಡೆ ಆದರೂ ಬಹಳ ಬೇಗ ಕಳೆದು ಹೋಗ್ತಿತ್ತು. ಅರುಣ್ ಬಹಳ ತಲೆ ಕೆಡಿಸ್ಕೊಂಡಿದ್ದ. ಒಂದು ದಿನ ಅವನಿಗೆ ಒಂದು ವಿಚಿತ್ರ ಆ್ಯಪ್ ಸಿಕ್ತು. ಅದರ ಹೆಸರು ಲೈಫ್ ರೀಸೆಟ್. ಆ ಆ್ಯಪ್ ಡಿಸ್ಕ್ರಿಪ್ಷನ್ನಲ್ಲಿ ನಿಮ್ಮ ಜೀವನದ ಯಾವುದೇ ತಪ್ಪನ್ನು ಡಿಲೀಟ್ ಮಾಡಿ ಮತ್ತೆ ಬದುಕಿ ಅಂತ ಇತ್ತು. ಮೊದಲು ಅವನು ನಂಬಲಿಲ್ಲ, ಆದರೆ ಕುತೂಹಲ ಜಾಸ್ತಿ ಆಗ್ತಾನೇ ಹೋಯಿತು. ನೋಡೋಣ ಅಂತ ಪ್ರಯತ್ನಿಸಿದ. ಅವನಿಗೆ ಕಾಲೇಜ್ನಲ್ಲಿ ಜಾಬ್ ಇಂಟರ್ವ್ಯೂ ಫೇಲ್ ಆಗಿದ್ದು ದೊಡ್ಡ ತಪ್ಪಾಗಿ ಕಾಣ್ತಿತ್ತು. ಅದು ಅವನ ಮೊದಲ ತಪ್ಪು ಅಂತ ಅನಿಸಿದ್ರಿಂದ ಅವನು ಅದನ್ನು ಡಿಲೀಟ್ ಮಾಡ್ದ. ಆಶ್ಚರ್ಯ, ಅವನು ಮತ್ತೆ ಆ ಕಾಲೇಜಿನ ದಿನಗಳ ಲವಲವಿಕೆಯನ್ನು ಹಿಂತಿರುಗಿ ಪಡೆದಿದ್ದ. ಈ ಸಾರಿ ಅವನು ಇಂಟರ್ವ್ಯೂನಲ್ಲಿ ಕಾನ್ಫಿಡೆಂಟ್ ಆಗಿ ಮಾತಾಡ್ದ. ಕೆಲಸ ಸಿಕ್ತು, ಜಾಸ್ತಿ ಸಂಬಳದ ಕೆಲಸ, ಲೈಫ್ ಸೆಟ್ ಆಗ್ತಿದೆ ಅಂತ ಖುಷಿಯಾದ. ಇನ್ನು ಎರಡನೇ ತಪ್ಪು ಯಾವುದು ಅಂತ ಹುಡುಕ್ದ. ನೆನಪಿಸ್ಕೊಂಡ ಅವನು ಎಕ್ಸ್ ಗರ್ಲ್ ಫ್ರೆಂಡ್ ಜೊತೆ ಬ್ರೇಕಪ್ ಆಗಿದ್ದು. ಇದು ದೊಡ್ಡ ತಪ್ಪು ಅನ್ನಿಸ್ತು. ಸರಿ, ಅದನ್ನು ಡಿಲೀಟ್ ಮಾಡಿಬಿಟ್ಟ. ಅರೆ, ಮನಸ್ಸು ಹಗುರ ಅನ್ನಿಸ್ತು. ಈ ಬಾರಿ ಅವನು ಅವಳ ಜೊತೆ ಉಳ್ಕೊಂಡ. ಈಗ ಅವನಿಗೆ ಅನ್ಸಕ್ಕೆ ಶುರು ಆಯಿತು, ಲೈಫು ಪರ್ಫೆಕ್ಟ್ ಆಗ್ತಾ ಇದೆ ಅಂತ. ದಿನಗಳು ಕಳೀತಿದ್ದಂತೆ ಸ್ವಲ್ಪ ದಿನಗಳ ನಂತರ ಅವನಿಗೆ ಒಂದು ವಿಚಿತ್ರ ಫೀಲಿಂಗ್ ಶುರು ಆಯಿತು. ಹೃದಯದಲ್ಲಿ ಏನೋ ಖಾಲಿ ಖಾಲಿ ಅನ್ನಿಸ್ತಿತ್ತು. ಸಂತೋಷ ಇದ್ದರೂ ಅದು ನಿಜವಾಗಿ ಅನುಭವಕ್ಕೆ ಬರ್ತಿರ್ಲಿಲ್ಲ. ಖುಷಿ ಆಗ್ತಿರ್ಲಿಲ್ಲ. ಯಾಕೆ ಯಾಕೆ ಅನ್ನುವ ಚಿಂತೆ ಕಾಡೋದಕ್ಕೆ ಶುರು ಆಯಿತು. ಒಂದು ರಾತ್ರಿ ಅದೇ ಆ್ಯಪ್ ನೋಡ್ತಾ ಇದ್ದ. ಆ್ಯಪ್ನಲ್ಲಿ ಒಂದು ಹಿಡನ್ ಮೆಸೇಜ್ ಕಾಣಿಸ್ತು. ನೀನು ತಪ್ಪುಗಳನ್ನು ಡಿಲೀಟ್ ಮಾಡ್ತಾ ಇದೀಯಾ, ಅದರ ಜೊತೆಯಲ್ಲಿ ನೀನು ನಿನ್ನ ಜೀವನದ ಪಾಠಗಳನ್ನು ಕೂಡ ಡಿಲೀಟ್ ಮಾಡ್ತಾ ಇದೀಯಾ ಅಂತ ಬರೆದಿತ್ತು. ಅವನಿಗೆ ಆಶ್ಚರ್ಯ ಆಯಿತು. ಅವನು ನೆನಪು ಮಾಡಿಕೊಂಡ. ಅವನು ಎದುರಿಸಿದ ಆ ಕಷ್ಟಗಳು ಅವನಿಗೆ ಕಲಿಸಿದಂಥ ಪಾಠ, ಅವನ ವ್ಯಕ್ತಿತ್ವವನ್ನು ರೂಪಿಸೋಕ್ಕೆ ಕಾರಣವಾಗಿದ್ದಂತಹ ನೋವು, ಅವನು ಎದುರಿಸಿದ ಸವಾಲುಗಳು, ಸಂಕಟ, ಇವುಗಳನ್ನೆಲ್ಲ ಅವನೇ ಅಳಿಸಿದ್ದ. ಆದ್ದರಿಂದ ಅವನ ಜೀವನ ಈಗ ಪರಿಪೂರ್ಣ ಇದ್ದರೂ ಅದರಲ್ಲಿ ಅರ್ಥವೇ ಇಲ್ವೇನೋ ಅನ್ನುವ ಹಾಗಿತ್ತು. ಅರುಣ್ ಹಾಗೇ ನೋಡ್ತಾ ಇದ್ದ. ಅವನಿಗೆ ಒಂದು ಕೊನೆಯ ಆಯ್ಕೆ, ಲಾಸ್ಟ್ ಆಪ್ಷನ್ ಬಟನ್ ಕಾಣಿಸ್ತು. ಅದು ಡಿಲೀಟ್ ಎಂಟೈರ್ ರೀಸೆಟ್ ಹಿಸ್ಟ್ರಿ, ಅಂದರೆ ಹಿಂದಿನ ಎಲ್ಲ ಬದಲಾವಣೆಗಳನ್ನು ಅಳಿಸಿ ಎಂದರ್ಥ. ಅವನು ಆಶ್ಚರ್ಯದಿಂದ ಆ ಬಟನ್ ಒತ್ತಿದ. ಅಲ್ಲಿ 2 ಆಯ್ಕೆ ಇತ್ತು. ಒಂದನೇ ಆಪ್ಷನ್ ಪರ್ಫೆಕ್ಟ್ ಬಟ್ ಎಂಪ್ಟಿ ಲೈಫ್, ಸೆಕೆಂಡ್ ಆಪ್ಷನ್ ಆರ್ ಇಂಪರ್ಫೆಕ್ಟ್ ಬಟ್ ಮೀನಿಂಗ್ಫುಲ್ ಲೈಫ್. ಅರುಣ್ ಸ್ವಲ್ಪ ಹೊತ್ತು ಯೋಚನೆ ಮಾಡ್ದ. ಪರಿಪೂರ್ಣ ಆದರೆ ಖಾಲಿ ಖಾಲಿ ಜೀವನನೋ, ಅಥವಾ ಅಪರಿಪೂರ್ಣ ಆದರೂ ಅರ್ಥಪೂರ್ಣ ಜೀವನನೋ ಅಂತ ಯೋಚಿಸಕ್ಕೆ ಶುರು ಮಾಡ್ದ. ಅಂದರೆ ಮೂಲ ಜೀವನಕ್ಕೆ ಹಿಂದಿರುಗಬೇಕು ನಾನು ಅಂತ ಅರ್ಥ ಮಾಡಿಕೊಂಡ. ಅವನು ಎರಡನೇದನ್ನು ಆಯ್ಕೆ ಮಾಡ್ದ. ಮತ್ತೆ ತನ್ನ ವಾಸ್ತವಿಕ ಜೀವನಕ್ಕೆ ಬಂದ. ಆದರೆ ಈ ಬಾರಿಯ ಪರಿಣಾಮ ಬೇರೆಯೇ ಆಗಿತ್ತು. ಈ ಬಾರಿ ಅವನು ಸೋಲಿಗೆ ಭಯಪಡಲಿಲ್ಲ, ಸೋಲನ್ನು ಸ್ವೀಕರಿಸ್ಲಿಕ್ಕೆ ಕಲಿತ. ಯಾವುದೇ ಸಂಬಂಧಗಳ ಬ್ರೇಕಪ್ಗೂ ಪಶ್ಚಾತ್ತಾಪ ಪಡಲಿಲ್ಲ, ಸಹಜ ರೀತಿಯಲ್ಲಿ ಸ್ವೀಕರಿಸಿ ಮುಂದಕ್ಕೆ ಹೋದ. ಯಾಕಂದರೆ ಅವನಿಗೆ ಈಗ ಗೊತ್ತು, ತಪ್ಪುಗಳೇ ಜೀವನದ ಉತ್ತಮ ಗುರು ಅಂತ. ಈ ಕಥೆಯ ನೀತಿ, ಜೀವನ ತಪ್ಪುಗಳಿಂದ ಕಲಿತ ಪಾಠಗಳ ಒಟ್ಟು ಮೊತ್ತ. ಜೀವನದಲ್ಲಿ ಡಿಲೀಟ್ ಆಪ್ಷನ್ ಇದ್ದರೆ ನಾವು ಪರ್ಫೆಕ್ಟ್ ಆಗಬಹುದು, ಆದರೆ ಕಂಪ್ಲೀಟ್ ಆಗೋದಕ್ಕೆ ಸಾಧ್ಯ ಇಲ್ಲ. ಸ್ನೇಹಿತರೆ, ನಿಮಗೆ ಯಾವ ತಪ್ಪನ್ನು ಡಿಲೀಟ್ ಮಾಡಬೇಕು ಅನ್ನಿಸ್ತಿದೆ ಅದನ್ನು ಕಮೆಂಟ್ ಮಾಡಿ. ಅದನ್ನು ನೆನಪಿಡಿ, ಅದು ನಿಮ್ಮ ಭವಿಷ್ಯವನ್ನು ಬದಲಾಯಿಸಬಹುದು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸ್ನೇಹಿತರಿಗೆ ಶೇರ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.